ಪೊಲೀಸ್ ಇಲಾಖೆಗೆ ಹೋಗಿ ಇವ್ರೇನು ಮಹಿಳೆ ಬಗ್ಗೆ ಅವಹೇಳನಕರ ಮಾತಾಡ್ರ ಅದ್ರ ವಿರುದ್ಧವಾಗಿ ನಾವು ದೂರು ಕೊಟ್ಟು ಇವ್ರ ಮೇಲೆ FIR ಮಾಡಿಸ್ತೀವಿ. ನೀವು ಇದ್ರ ಬಗ್ಗೆ ಕ್ರಮ ತಗೋಬೇಕು. ನೀವು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಕೊಡ್ತೀವಿ. ನನಗೆ ನಮ್ಮ ಮಿಸಸ್ ಹೇಳಿಲ್ಲ ಹಂಚ್ಕೊಂಡು ಅಂಗಡಿಯವ್ರು ಹೇಳಿರೋದು ಹೋಟೆಲ್ನವ್ರು ಹೇಳಿದ್ದು ನನಗೆ ಬೆಳಿಗ್ಗೆ ಹೋಗಿ 7 ಗಂಟೆ ಹೋಟೆಲ್ನವ್ರು ಹೇಳಿದ್ರೆ ಸರ್ ನೀವು ಎಷ್ಟು ವರ್ಷಗಳಿಂದ ಇದ್ದೀರಿ ಸರ್ ನಮ್ಮ ರೂಟಲ್ಲಿ? ನೀವು ಅವರಾಗೆ ಗೌರ್ಮೆಂಟ್ ಅಫಿಷಿಯಲ್ ಪ್ರಶ್ನೆ ಮಾಡಿ 15 ವರ್ಷಗಳಿಂದ ನಮ್ಮ ರೂಟಲ್ಲಿ ಹೇಳ್ತಿರೋದು ಸ್ಟೈಲ್ ನೋಡಿ ಸರ್, ಫೋಟೋ ತೆಗೆದ್ರೆ ಸ್ಟೈಲ್ ನೋಡಿ ಸರ್. ಅಲ್ಲ ತಗದೆ ಆಂಗಲ್ ನೋಡಿ ಫೋಟೋ ತೆಗೆದ್ರೆ ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾರೆ, ಫೋಟೋ ತೆಗಿತಾರೆ. ಲೇಡೀಸ್ ಫೋಟೋ ವಿಡಿಯೋ ಮಾಡ್ತಾರೆ. ಬಸ್ ಸ್ಟ್ಯಾಂಡ್ ಒಂದ್ ಕಡೆ ಇರ್ತದ, ಸ್ಕೂಲ್ ಒಂದ್ ಕಡೆ ಇರ್ತದ, ಡ್ರೈವರ್ ಗಾರು ಗೊತ್ತಾಗ ಕಂಡಕ್ಟರ್ ಅವತ್ತು ಬರಲಿಲ್ಲ, ಬೇರೆ ಬಂದ ಅಂತ ಹೇಳಿದ್ರೆ ದೂರು ಕೊಟ್ಟಿದ್ದಾರೆ. ಆ ದೂರ ಆಧಾರದ ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ದಲಿತ ಸಂಘಟನಾ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಬೈದಿವಿ. ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನಮ್ಮ ಉದ್ದೇಶ ಏನು ಅಂತಂದರೆ ಇವತ್ತು ಅವ್ರ ಮೇಲೆ ಕ್ರಮ ಆಗಬೇಕು. ಕ್ರಮ ಆಗಲಿಲ್ಲ ಅಂತಂದರೆ ನಾವು ನಂಜನಗೂಡು ತಾಲೂಕಿನಲ್ಲಿ ಇದೇ KSRTC ಡಿಪೋ ಮುಂಭಾಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸ್ತಾ ಇದ್ದೀವಿ. ಈ ಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ನಾವು ನಂಜನಗೂಡು ತಾಲೂಕು ದಲಿತ ಸಂಘಟನಾ ಸಮನ್ವಯ ಸಮಿತಿ ಉಗ್ರವಾದ ಹೋರಾಟ ಮಾಡಬೇಕಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ.